ಶ್ರೀ ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ತಲಗೋಡ್ ಬೆಳ್ಳಟ್ಟೆ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಊರ ನಾಗರಿಕರ ಸಹಭಾಗಿತ್ವದಲ್ಲಿ ತಲಗೋಡ್ ಗ್ರಾಮೋತ್ಸವ 2026 ಕಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಜಿ ಶಾಸಕರಾದ ಸುನಿಲ್ ನಾಯ್ಕ್ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಇಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡಿದಾಗ ಮಾತ್ರ ಇಲ್ಲಿನ ವಿದ್ಯಾರ್ಥಿಗಳಿಗೆ ವೇದಿಕೆ ಕೊಡಲು ಸಾಧ್ಯ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡಬೇಕು ಎಂದು ಕಾರ್ಯಕ್ರಮದ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬಹಳ ಸಂತೋಷ ಆಗಿರ್ತಕ್ಕಂಥದ್ದು, ಶಾಸಕನಿರ್ಬೇಕಾದ್ರೆ ಬಹಳಷ್ಟು ವೇದಿಕೆಗಳು ನಮಗೆ ಸಿಗ್ತದೆ. ಪ್ರತಿ ದಿವಸ 10-15 ವೇದಿಕೆಗಳು ಹೋಗ್ತೇವೆ. ಆದರೂ ಅಧಿಕಾರದ ಇಲ್ಲಿರ್ತಕ್ಕಂಥ ಸಂದರ್ಭದಲ್ಲೂ ನಾವು ಕ್ಷೇತ್ರದಲ್ಲಿ ಸೋತಾಗೂ ಸಹ ನಮ್ಮನ್ನ ಕರೆದು ಮತ್ತೆ ಮತ್ತೆ ಉದ್ಘಾಟಕರಾಗಿ ಇಲ್ಲಿ ನೀವು ವೇದಿಕೆ ಕೊಟ್ಟಿರ್ತಕ್ಕಂಥದ್ದು ನಮಗೆ ಬಹಳ ಹೃದಯ ತುಂಬಿದೆ ಅಂತಕ್ಕಂಥ ಮಾತನ್ನ ಮತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬಾ ಸಂತೋಷ ಆಗ್ತದೆ. ಎಲ್ಲೋ ಸೋತ ಮೇಲೆ ಮರಿತಾರೆ, ಆದ್ರೂ ನೀವು ಯಾರು ಈ ಗ್ರಾಮದವ್ರು ಮರಿದೆ ನಮ್ಮನ್ನ ಕರೆದು ಮತ್ತೆ ಈ ವೇದಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಸಂತೋಷ. ತುಂಬಾ ಸಂತೋಷ ಆಗಿದೆ. ತುಂಬಾ ಸುಂದರವಾಗಿ ಕಾರ್ಯಕ್ರಮವನ್ನು ಮಾಡಿದಿರಿ. ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ನವರು ತಲಗೋಡು ಉತ್ಸವ, ಅದರಲ್ಲೂ ವಿಶೇಷವಾಗಿ ನಾವು ಬಹಳಷ್ಟು ವೇದಿಕೆ ಕಾರ್ಯಕ್ರಮವನ್ನು ನೋಡ್ತೇವೆ. ಆದರೆ ಈ ವೇದಿಕೆ ಕಾರ್ಯಕ್ರಮದಲ್ಲಿ ಪುರುಷರಿಗಿಂತ ಅತ್ಯಂತ ಹೆಚ್ಚು ಮಹಿಳೆಯರು ಬಂದಿದ್ದೀರಿ. ನಿಮ್ಗೆ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾವು ಮಹಿಳೆಯರ ಕಾರ್ಯಕ್ರಮಕ್ಕೆ ನೋಡುವುದೇ ಬಹಳ ಕಷ್ಟ, ಯಾರು ಬರುವುದಿಲ್ಲ ವೇದಿಕೆ ಕಾರ್ಯಕ್ರಮ ಅಂತ ಹೇಳಿದ್ರೆ. ಆದರೆ ಈ ಭಾಗದಲ್ಲಿ ಈ ಒಂದು ತಲಗೋಡು ಉತ್ಸವಕ್ಕೆ ಮೆರುಗು ತರ್ತಕ್ಕಂಥ ತಮ್ಮ ಉಪಸ್ಥಿತಿ ಬಹಳ ಸಂತೋಷ. ಟ್ರೋಫಿ ಅನಾವರಣ ನೆರವೇರಿಸಿದ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕ್ ನಿರ್ದೇಶಕರಾದ ರಾಜು ನಾಯ್ಕ್ ಮಂಕಿ ಮಾತನಾಡಿ, ಇಂತಹ ಸಣ್ಣ ಗ್ರಾಮದಲ್ಲಿ ಅನೇಕ ವರ್ಷದಿಂದ ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಮಾಡುತ್ತಾ ಬಂದಿದೆ. ಇಂತಹ ಕಾರ್ಯಕ್ರಮ ಇನ್ನೂ ಹೆಚ್ಚು ನಡೆಯಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾಗಚಾಮುಂಡೇಶ್ವರಿ ದೇವಾಲಯದ ಧರ್ಮದರ್ಶಿಗಳಾದ ಸಂತೋಷ್ ಮಹಾಲೆ ವಹಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್, ಶಿಕ್ಷಕರಾದ ಧರ್ಮಾ ನಾಯ್ಕ್ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಬಳಕೂರು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರುಗಳಾದ ಗಣಪತಿ ನಾಯ್ಕ್ ಬಿಟಿ, ವಾಸುಗೌಡ, ಮಾರುತಿ ನಾಯ್ಕ್, ಮಂಗಲಗೌಡ, ಗ್ರಾಮಸ್ಥರಾದ ರಾಮಗೌಡ, ಅರುಣ್ ಭಟ್, ಮಂಜುನಾಥ್ ಗೌಡ, ವಿದ್ಯಾಧರ್ ಮರಾಠಿ, ರಮೇಶ್ ಮರಾಠಿ, ರಾಮಕೃಷ್ಣ ಮರಾಠಿ, ಶಬರೀಶ್ ಮರಾಠಿ, ಶ್ರೀ ಸಿದ್ಧಿವಿನಾಯಕ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷ ವಿದ್ಯಾಧರ್ ಮರಾಠಿ ಸ್ವಾಗತಿಸಿದರು. ಸಭಾ ಕಾರ್ಯಕ್ರಮದ ಪೂರ್ವದಲ್ಲಿ ಶಾಲಾ ಮಕ್ಕಳಿಂದ ಮನರಂಜನಾ ಕಾರ್ಯಕ್ರಮ ನಡೆದವು. ಗ್ರಾಮಸ್ಥರಿಗೆ ಮತ್ತು ವಿದ್ಯಾರ್ಥಿಗಳಿಗಾಗಿ ವಿವಿಧ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ವಾಲಿಬಾಲ್ ಪಂದ್ಯಾವಳಿ ನಡೆಯಿತು. ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಸುಮಾರು 30 ತಂಡಗಳು ಭಾಗವಹಿಸಿದ್ದವು. ಪ್ರಥಮ ಸ್ಥಾನ ಎಸ್ವೈಎನ್ ಹಕ್ಕಲ್ಕೇರಿ ಪಡೆದರೆ, ದ್ವಿತೀಯ ಸ್ಥಾನವನ್ನು ಎಸ್ಎಸ್ ದಾದಾ ಫ್ರೆಂಡ್ಸ್ ಪಡೆದುಕೊಂಡಿತು. ತೃತೀಯ ಬಹುಮಾನವನ್ನು ಒಂದೂರು ತಂಡ, ಚತುರ್ಥ ಬಹುಮಾನವನ್ನು ಟೀಮ್ ಎಸ್ಎಸ್ವಿ ತಂಡ ಪಡೆದುಕೊಂಡಿತು.
ಮಲ್ಲಿಕಾರ್ಜುನ